ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಭಾಗದಲ್ಲಿ ಸುಮಾರು 13 ಹಳ್ಳಿ ಒಳಪಟ್ಟಂತೆ ಏನಿವತ್ತು ರಾಜ್ಯ ಸರ್ಕಾರ KIDB ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು KIDB ಪೂರ್ವವನ್ನು ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹಲವಾರು ರೈತರು ಇವತ್ತು ಈ ಕ್ಷೇತ್ರದ ಒಬ್ಬ ಶಾಸಕನಾದಂಥ ನನ್ನ ಬಳಿ ಬಂದು ಅವರ ಸಮಸ್ಯೆಗಳನ್ನ ಹೇಳಿದಾಗ ನಾನು ಅವ್ರು ಕೊಟ್ಟ ಮಾತಿನಂತೆ ಏನಿವತ್ತು 2850 ಎಕರೆ ಇವತ್ತು KIDB ಅಕ್ವಿಜೇಷನ್ ಮಾಡೋಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಮಂತ್ರಿಗಳಿಗೂ ಮತ್ತು KIDB ಸಚಿವರು ಮತ್ತು KIDB ಅಧಿಕಾರಿಗಳ ಹತ್ರ ನಿರಂತರವಾಗಿ ಇವತ್ತು ಅವನ್ನ ಭೇಟಿ ಮಾಡಿ ಇವತ್ತು ನಮ್ಮ ರೈತರ ಸಮಸ್ಯೆಗಳನ್ನ ಏನಿವತ್ತು ಈ ಒಂದು 13 ಗ್ರಾಮದ ಹಳ್ಳಿಗಳು ನಾನು ರೈತರಿಗೆ ಮಾತು ಕೊಟ್ಟಂಥ ಸಂದರ್ಭದಲ್ಲಿ ಆ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು 2850 ಎಕರೆಯಲ್ಲಿ 473 ಎಕರೆ ಇವತ್ತು ರೈತರಿಗೆ ಜಮೀನನ್ನು ಬಿಡಿಸ್ತಕ್ಕಂಥ ಕೆಲಸ ಇವತ್ತು ನಾನು ಪ್ರಾಮಾಣಿಕತೆಯನ್ನು ಮಾಡಿದ್ದೀನಿ. ಇವತ್ತು ಕೈಗಾರಿಕೆ ಸಚಿವರು MB ಪಾಟೀಲ್ ಅವ್ರನ್ನ ಮತ್ತು ನಮ್ಮ ಉಸ್ತುವಾರಿ ಸಚಿವರನ್ನು MC ಸುಧಾಕರ್ ಅವ್ರನ್ನ ಮತ್ತು KIDB MD ಅವ್ರನ್ನ ಮತ್ತು ಅಕ್ವಿಜೇಷನ್ ಆಫೀಸರ್ಗಳನ್ನ ಸುಮಾರು 5-6 ಬಾರಿ ಹೋಗಿ ನಮ್ಮ ರೈತರ ಸಮಸ್ಯೆಗಳನ್ನ ಅವ್ರ ಗಮನ ತಂದು ಇವತ್ತು ನಮ್ಮ ನಡಪನಾಯಕನಹಳ್ಳಿ ಇರ್ಬೋದು, ಹೆಣ್ಣಂಗೂರು ಇರ್ಬೋದು, ತಾದೂರು ಇರ್ಬೋದು, ಬಸವಪಟ್ಟಣ ಇರ್ಬೋದು, ಇವತ್ತು ಏನು ಆ ಗ್ರಾಮಗಳ ಸುತ್ತೂ ಇರ್ತಕ್ಕಂಥ ರೈತರು ಇವತ್ತು 1 ಎಕರೆ 2 ಎಕರೆ ಜಮೀನು ಇರ್ತಕ್ಕಂಥವ್ರು ಇವತ್ತು ಏನು ಅವರು ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ರೇಷ್ಮೆ ಬೆಳೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಯಾವ್ಯಾವ ಗ್ರಾಮಗಳ ಪಕ್ಕದಲ್ಲಿ ಕೃಷಿ ಜಮೀನನ್ನ ಇವತ್ತು